ಇಲ್ಲಿ ವಾತಾವರಣ ಹೇಗಿದೆ, ಮಲಪ್ರಭದ ಚುನಾವಣೆ ಯಾವ ರೀತಿ ಪ್ರಜಾಪ್ರಭುತ್ವದ ಹಾದಿಯಲ್ಲಿ ನಡೀತಾ ಇದೆಯಾ ಅನ್ನುವಂಥ ವಿಚಾರವನ್ನು ನಾನು ನೋಡಲಿಕ್ಕೆ ಇಲ್ಲಿ ತಳ ಊರಿದ್ದೆ. ಮೊನ್ನೆ ಭಾಳ ಚೆನ್ನಾಗಿ ವಿಶ್ವಾಸ ಮೂಡಿಸುವಂತಹ ಕೆಲಸ ಆಗ್ತಿತ್ತು. ಆದರೆ ಇವತ್ತು ಬೆಳಗ್ಗೆಯಿಂದ ನಾನು ನೋಡ್ತಾ ಇದ್ದೀನಿ, ಇಲ್ಲಿ ವಿಶ್ವಾಸ ಅವಿಶ್ವಾಸ ಆಗಿದೆ. ನಿಜವಾದ ಪ್ರಜಾಪ್ರಭುತ್ವದಲ್ಲಿ ಇಲ್ಲಿ ಚುನಾವಣೆ ನಡೆದಿಲ್ಲ. ಇಲ್ಲಿರುವಂತಹ ಅಧಿಕಾರವುಳ್ಳವರು ತಮ್ಮ ಏನು ಸವಾರಿ ಇದೆ ತೇರನ್ನ ಎಳ್ಕೊಂಡು ಇಲ್ಲಿ ಬಂದು ಜನಗಳ ಮೇಲೆ ಪ್ರಭಾವ ಬೀರುವಂತಹ ತಮ್ಮ ಅಧಿಕಾರದ ದಮನವನ್ನು ಮಾಡಿ ತಾವು ಅಧಿಕಾರಿಗಳನ್ನೂ ಕೂಡ ನಾವು ಹಿಡಿತದಲ್ಲಿ ಇಟ್ಕೋಬಹುದು ಅನ್ನುವಂತಹ ವಿಚಾರವನ್ನು ಇಟ್ಕೊಂಡಿದ್ದಾರೆ. ಇದು ನ್ಯಾಯಸಮ್ಮತವಲ್ಲ. ನಿಜವಾದ ಪ್ರಜಾಪ್ರಭುತ್ವ ಇಲ್ಲಿ ನೆಲೆಗೊಳ್ಳಬೇಕು. ಸಹಕಾರ ಮಂಡಳಿಯಲ್ಲಿ ಜನರಿಂದ ಜನರಿಗಾಗಿ ಜನರಿಗೋಸ್ಕರನೇ ಇರುವಂಥ ವ್ಯವಸ್ಥೆ ಇಲ್ಲಿ ಆಗಬೇಕಾಗಿದೆ. ಆದರೆ ಸಹಕಾರ ವ್ಯವಸ್ಥೆಯನ್ನು ಕೂಡ ರಾಜಕಾರಣಿಗಳು ಕೈಯಾಡಿಸಿ ಅವರ ದುರುದ್ದೇಶವನ್ನು ಈಡೇರಿಸ್ಕೊಳ್ಳೋದು ಒಳ್ಳೆಯದಲ್ಲ ಅನ್ನುವಂಥದ್ದನ್ನು ನಾನು ಹೇಳ್ತಾ ಇದ್ದೀನಿ. ಇಂತಹ ನೀಚ ಕೆಲಸಗಳನ್ನು ಯಾವುದೇ ರಾಜಕಾರಣಿಗಳು ಮಾಡಬಾರ್ದು. ಈಗೆಲ್ಲ ಆಗೋದಾದರೆ ಯಾಕೆ ಚುನಾವಣೆಗಳು ಮಾಡಬೇಕು? ತಾವೇ ರಾಜ್ಯದಲ್ಲಿ ಅಧಿಕಾರ ಹಿಡಿದಿರುವಂಥವರು ತಾವೇ ಆಯ್ಕೆ ಮಾಡ್ಕೋಬೋದಲ್ಲ, ಯಾರನ್ನು ಕುಣಿಸ್ಕೋಬಹುದಲ್ಲ. ಈ ಕೆಲಸವನ್ನು ಮಾಡೋದಕ್ಕೆ ಯಾಕೆ ಆಗಲಿಲ್ಲ? ಇದೆಲ್ಲವನ್ನು ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ಇಡೀ ಇವತ್ತು ಆರ್ವವರೆಗೂ ಭೇಟಿ ಮಾಡಿ ತಿಳಿಸಿದ್ದೀವಿ. ಈಗೇನೋ ಚುನಾವಣೆಯಲ್ಲಿ ಮತ ಹಾಕಿದ್ದಾರೆ, ಮತ ಹಾಕಿದಂಥದ್ದು ಇನ್ನು ರಾತ್ರಿ ಆಗುತ್ತೆ, ಕಾಳ ರಾತ್ರಿ ಆಗಿಬಿಡುತ್ತೆ ಅಂತ ನಾವು ಚಿಂತನೆ ಮಾಡ್ತಾ ಇರುವಂಥದ್ದು. ನಿಜವಾದ ಜನರಿಂದ ಆಯ್ಕೆ ಆಗುವಂಥ ವ್ಯಕ್ತಿಗಳು ಆಯ್ಕೆ ಆಗಬೇಕು. ಇಲ್ಲಿ ವ್ಯವಸ್ಥೆಯನ್ನು ಸುಧಾರಿಸಬೇಕು ಅನ್ನುವಂಥ ಕಾರಣಕ್ಕಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇಷ್ಟೆಲ್ಲ ನೋಡ್ತಾ ಇರುವಂಥದ್ದು. ದಯಮಾಡಿ ಅಂಥ ಚಿಂತನೆಗಳು ಆಗಬೇಕು. ಆರ್ ಒ ಅವರು ಈಗಲೇ ತಕ್ಷಣ ಕ್ರಮ ಕೈಗೊಂಡು ಇವ್ರನ್ನೆಲ್ಲ ಹೊರಗಡೆ ಆಗಬೇಕು. ರಾಜಕಾರಣಿಗಳನ್ನ ಚುನಾವಣಾ ಹೇಳಿಕೆ ಸಂದರ್ಭದಲ್ಲಿ ಒಳಗಡೆ ಬಿಡಬಾರ್ದು. ಅಲ್ಲಿ ಅಕ್ರಮ ನಡೆಯುವ ಸಾಧ್ಯತೆಗಳು ಹೆಚ್ಚಿದೆ. ಇದನ್ನು ನಾವು ಕೇಳೋದಕ್ಕೆ ಮುಂದೆ ಬಂದಿದ್ದೀವಿ. ನಾನು ಇಷ್ಟು ಮಾತಾಡೋದಕ್ಕೆ ಅವಕಾಶ ಕೊಟ್ಟವ್ರಿಗೆ ತಮಗೆಲ್ಲ ನಮಸ್ಕಾರ. ತಮ್ಮ ಹೆಸರು ಸರ್? ನನ್ನ ಹೆಸರು ಸೋಮ್ ಸುಂದರ್.